ನಮಸ್ಕಾರ ವೀಕ್ಷಕರೇ, ನಾನು ಇಂಜಿನಿಯರ್ ಸಚಿನ್ ಕೊತ್ತಂಬ್ರಿ. ವೆಲ್ಕಮ್ ಟು ಕೊತ್ತಂಬ್ರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್. ನೀವು ನೋಡಿದ್ದೀರಾ ಈ ಹಿಂದೆ ಯಾವ ಥರ ಇತ್ತು ನಮ್ಮ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅಥವಾ ಇಂಟೀರಿಯರ್ ಡಿಸೈನ್ಸು. ಇವಾಗ ತೋರಿಸ್ತಾ ಇದ್ದೀನಿ. ಇದು ವೆಸ್ಟ್ ಫೇಸಿಂಗ್ ಮನೆ 30-40 ಸೈಜಲ್ಲಿದೆ. ಎಲಿವೇಷನ್ ಕನ್ಸ್ಟ್ರಕ್ಷನ್ ನಡೆದಿದೆ ಇವಾಗ. ಒಳಗಡೆ ಯಾವ ಥರ ಇದೆ, ಒಳಗಡೆ ಗ್ರೌಂಡ್ ಫ್ಲೋರ್ ಮತ್ತು ಆಮೇಲೆ ಫಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ ಬನ್ನಿ. ಇದು ಎಲಿವೇಷನ್ ವರ್ಕ್ ನಡೆದಿದೆ ಇವಾಗ. ಇಲ್ಲಿ ಗೇಟ್ ಇದೆ, ಮತ್ತೆ ಕಾರ್ ಪಾರ್ಕಿಂಗ್ ಇದೆ ಚಿಕ್ಕದಾಗಿ. ಇದು ಮೇನ್ ಡೋರು 5 ಅಡಿ ಅಗಲ ಇದೆ. ಹೈಟ್ ಸೇಮ್ 7 ಫೀಟ್ ಇದೆ. ಇದು ಲಿವಿಂಗ್ ರೂಮು ಅಥವಾ ಹಾಲ್ ಅಂತೀವಿ. 12 ಫೀಟ್ ಅಗಲ ಇದೆ, 18 ಫೀಟ್ ಉದ್ದ ಇದೆ ಲೆಂತು. ಇಲ್ಲಿ ವಾಲ್ ಪುಟ್ಟಿ ಆಗಿದೆ, ಒಂದು ಕೋಟ್ ಆಗಿದೆ. ಆಮೇಲೆ ವಿಂಡೋಸ್ ಎಲ್ಲ ವೆಂಟಿಲೇಷನ್ಗೆ ಚೆನ್ನಾಗಿ ಜಾಸ್ತಿನೇ ತೊಗೊಂಡಿದ್ದೀವಿ. ಇದು 3 ಫೀಟ್ ಅಗಲ, ಇದು 4 ಫೀಟ್ ಅಗಲ ಇರೋ ಹೈಟು. ಸ್ಲೈಡಿಂಗ್ ವಿಂಡೋ ಬರ್ತದೆ ಇದಕ್ಕೆ. ಈ ವಿಂಡೋ ಫ್ರೇಮಿಗೆಲ್ಲ ಗ್ರಾನೈಟ್ ಕಟ್ ಮಾಡ್ಕೊಂಡಿದ್ದೀವಿ, ವರ್ಕ್ ನಡೀತಾ ಇದೆ. ಇದು ಓಪನಿಂಗು. ಈ ಕಡೆ ಬಂದು ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಇಲ್ಲಿ ಸದ್ಯಕ್ಕೆ ಇದು ನಾವು ಸ್ಟೋರ್ ರೂಮ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇಂಟೀರಿಯರ್ ಎಲ್ಲ ಇದೆ, ಫರ್ನಿಚರು ಅದು ಮಾಡಬೇಕಾಗಿದೆ. ಇಲ್ಲಿ ಹೆಜ್ಜೆ ಇದೆ, ಅದರ ಕೆಳಗಡೆ ವಾರ್ಡ್ರೋಬ್ ಬರುತ್ತೆ ಫರ್ನಿಚರಿಂದ. ನನ್ನ ಪ್ರಕಾರ ಹೇಳೋದಂದರೆ ಎಲ್ ಟೈಪ್ ತಗೋಬಾರ್ದು ವಾರ್ಡ್ರೋಬ್ನ. ಒಂದು ಸಿಂಗಲ್ ವಾಲ್ಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೂಮ್ಗೆ, ಬೆಡ್ರೂಮ್ಗೆ ವೆಂಟಿಲೇಷನ್ ಇರುತ್ತೆ. ಸೊ ಈ ಕಡೆ ಇದು ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್ ಆಗುತ್ತೆ ಈ ಬೆಡ್ರೂಮಿಗೆ. ಪ್ಲಂಬಿಂಗ್ ವರ್ಕ್ ಆಗಿದೆ, ಪೈಪ್ಲೈನ್ಸ್ ಎಲ್ಲ ಸೀಲ್ಡ್ ಪೈಪ್ಲೈನ್ಸ್. ಇದು ಕಾಮನ್ ಬಾತ್ರೂಮ್ ಆಗುತ್ತೆ. ಇಲ್ಲಿ ಇಂಡಿಯನ್ ಇದೆ WC. ಅಲ್ಲಿ ಆ ಕಡೆ ವೆಸ್ಟರ್ನ್ ಬರುತ್ತೆ ಪಕ್ಕದಲ್ಲಿ. ಬಾತ್ರೂಮ್ ಸೈಜ್ ಬಂದು 4x7 ಇದೆ. ಇದು ಮೇಲ್ಗಡೆ ಲಾಕ್ ಹಾಕೊಂಡಿದ್ವಿ ಸ್ಟೋರೇಜ್ ಅಂತ. ಇಲ್ಲಿ ಏನಾದರೂ ಸ್ಟೋರೇಜ್ ಪರ್ಪಸ್ ಇದೆ ಇಟ್ಕೋಬೋದು. ಅಲ್ಲಿ ಈ ಕಡೆ ಬಂದರೆ ಪೂಜೆ ಇದೆ. ಇದು ಪೂಜಾ 5 ಫೀಟ್ ಇದೆ. ಎಲ್ಲ ವಾಲ್ ಟೈಲ್ಸ್ ಬರುತ್ತೆ ಕೆಳಗಡೆ. ಈ ಕಡೆ ರೈಟ್ ಸೈಡಿಗೆ ಬಂದರೆ ಕಿಚನ್ ಬರುತ್ತೆ. ಇಲ್ಲಿ ಸ್ಟೋರೇಜ್ಗೆ, ಕಿಚನ್ ಸ್ಟೋರೇಜ್ಗೆ ಸಣ್ಣ ಪುಟ್ಟ ಕಿಚನ್ ಮಟೀರಿಯಲ್ಸ್ ಏನಾದರೂ ಇಟ್ಕೋಬಹುದು. ಕೆಳಗಡೆ ಆಗಲಿ ಮೇಲ್ಗಡೆ ಆಗಲಿ ಒಂದು ಕಲ್ಲು ಬರುತ್ತೆ. ಇದು ಕಡಪ ಸ್ಟೋನು. ಇದು ಹೊರಗಡೆ ಹೋಗೋಕ್ಕೆ ಬ್ಯಾಕ್ ಡೋರ್ ಇದೆ ಕಿಚನ್ ಇಂದ. ಇಲ್ಲಿ ಯುಟಿಲಿಟಿ ಇದೆ ಹೊರಗಡೆ. ಇಲ್ಲಿ ಯುಟಿಲಿಟಿ ಆಮೇಲೆ ವಾಷಿಂಗ್ ಮಷಿನ್ ಅಥವಾ ಏನಾದರೂ ಇಟ್ಕೊಳ್ಳೋಕೆ ಜಾಗ ಇದೆ. 3 ಅಡಿ ಅಗಲ ಇದೆ. ಇದು ಕಿಚನ್ ಕಿಚನ್ ಕೌಂಟರ್ ಅಥವಾ ಕಿಚನ್ ಕ್ಯಾಬಿನೆಟ್ ಅಂತೀವಿ. ಸದ್ಯಕ್ಕೆ ವರ್ಕ್ ನಡೀತಾ ಇದೆ. ಇಲ್ಲೆಲ್ಲ ವಾಲ್ ಟೈಲ್ಸ್ ಬರುತ್ತೆ. ಮೇಲೆ ಎಲ್ಲ ಸ್ಟೋರೇಜ್ ಮಾಡ್ತಾ ಇದ್ದೀವಿ ಫರ್ನಿಚರು. ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮ್ ಬರುತ್ತೆ, ಕಾಮನ್ ಬೆಡ್ರೂಮ್. ವೀಕ್ಷಕರೇ, ಇದು ಕಾಮನ್ ಬೆಡ್ರೂಮ್ ಇದೆ. ಇಲ್ಲಿ ಕಡಪ ಸ್ಟೋರೇಜ್ ಮಾಡಿದ್ದೀವಿ. ಈ ಥರ ಸ್ಟೋರೇಜ್ ಆಗಿದೆ. ಈ ರೂಮ್ ಸೈಜು 11x12 ಇದೆ. ಈ ಕಡೆ 4x4 ವಿಂಡೋ ಇದೆ. ಆಮೇಲೆ ಈ ಕಡೆ 3x4 ವಿಂಡೋ ಇದೆ. ಇಲ್ಲಿ ವಾರ್ಡ್ರೋಬ್ ಅಂತ ಸಜ್ಜೆ ಹಾಕೊಂಡಿದ್ದೀವಿ. ಇಲ್ಲಿ ಪೂರ್ತಿ ಮೇಲ್ಗಡೆ ಸ್ಲ್ಯಾಬಿಂದ ಕೆಳಗಡೆ ಫ್ಲೋರ್ವರೆಗೂ ವಾರ್ಡ್ರೋಬ್ ಆಗುತ್ತೆ. ಈ ಕಡೆ ಬಂದರೆ ಪ್ಯಾಸೇಜ್ ಬರುತ್ತೆ. ಇನ್ನೊಂದ್ಸಲ ನೋಡ್ಕೊಳ್ಳಿ.
ಇದು ಪ್ಯಾಸೇಜ್ ಇದೆ, ಇದು ಲಿವಿಂಗ್ ರೂಮ್. ಇಲ್ಲಿ ಕಾಮನ್ ಬಾತ್ರೂಮ್, ಇದು ಲಿವಿಂಗು. ಇದು ಕಿಚನ್ ಕೌಂಟ್ರಿಗೆ ಗ್ರಾನೈಟ್ ಕಟ್ಟಿಂಗ್ ಆಗ್ತಾ ಇದೆ. ಕೌಂಟ್ರ್ ಟಾಪ್ ಅಂತೀವಲ್ಲ ಅದು ಇದೇ ಬರೋದು. ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ. ಇದು ಮೇನ್ ಡೋರ್ 5 ಫೀಟ್ ಇದೆ ಅಗಲ. ಇಲ್ಲಿ ವಿಂಡೋಸ್ ಬರುತ್ತೆ, ಇಲ್ಲಿ ಸ್ಟೆಪ್ಸ್ ಇದೆ, ಇದಿಷ್ಟು ಪಾರ್ಕಿಂಗು. ಬನ್ನಿ ಹೀಗೆ ಮೇಲ್ಗಡೆ ಹೋಗೋಣ. ಫಸ್ಟ್ ಫ್ಲೋರ್ ಇದು ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ ಹೋಗೋಕ್ಕೆ. ಇದು ಲ್ಯಾಂಡಿಂಗ್ ಇದೆ 4x6. ಇದಿಷ್ಟು ಬಾಲ್ಕನಿ, ಇಲ್ಲಿ ರೇಲಿಂಗ್ ಬರುತ್ತೆ. ಇದು ಫಸ್ಟ್ ಫ್ಲೋರಲ್ಲಿ ಏನಿದೆ ಸ್ಟೋರಿ ಅಂದರೆ 1 BHK 2 ಪರ್ಸನ್ ಇದೆ, ರೆಂಟ್ ಪರ್ಪಸ್ ಆಗಿ ಮಾಡಿರೋದು. ಇದು ಮೇನ್ ಡೋರು 3.5 ಫೀಟ್ ಅಗಲ, ಟೀಕ್ವುಡ್ ಇದೆ. ಇದು ಲಿವಿಂಗ್ ರೂಮು ಆ್ಯಸ್ ಫಾರ್ ವಾಸ್ತು ಇದೆ. ಈ ಕಡೆ ಕಿಚನ್ ಇದೆ, ಇಲ್ಲಿ ವಾಲ್ಪುಟ್ಟೆ ಆಗಿದೆ, ಕಿಚನ್ ಕೌಂಟ್ರ್ ಆಗಿದೆ, ಇನ್ನೂ ವರ್ಕ್ ಇದೆ, ಗ್ರಾನೈಟ್ ಟಾಪ್ ಹಾಕಬೇಕು. ಇಲ್ಲೆಲ್ಲ ಟೈಲ್ಸ್ ಬರುತ್ತೆ. ಈ ಥರ ಕಿಚನ್ ಇದೆ, ಚಿಕ್ಕದಾಗಿ ಬರುತ್ತೆ. 1 BHK 2 ಪರ್ಸನ್ ಮಾಡಿದ್ರೆ 30-40. ಆಮೇಲೆ ಇದೊಂದು ಲಿವಿಂಗ್ ರೂಮು. ಟಿವಿಗೆ ಈ ಕಡೆ ಆದ್ರೆ ಹಾಕೋಬಹುದು, ಈ ಕಡೆ ಆದ್ರೆ ಹಾಕೋಬಹುದು ಟಿವಿ ವಾಲು. ಇದೊಂದು ವಿಂಡೋ ಇದೆ 4x4 ಲಿವಿಂಗ್ ರೂಮ್ಗೆ. ಇದು ಬಾತ್ರೂಮ್ ಆಗುತ್ತೆ, ಕಾಮನ್ ಬಾತ್ರೂಮು, ಇಂಡಿಯನ್ WC ಇದೆ. ಆಮೇಲೆ ಪೈಪ್ಲೈನ್ ಆಗಿದೆ ಇಲ್ಲಿ ಕೂಡ, ಶವರ್ದು, ಆಮೇಲೆ ಗೀಸರ್ಗೆ. ಇದು ಕಾಮನ್ ಬೆಡ್ರೂಮು, ಒಂದು ಬೆಡ್ರೂಮ್ ಬರುತ್ತೆ 1 BHK ಅಂದರೆ. ಈ ಕಡೆ ವಿಂಡೋ ಇದೆ 4x4, ವೆಂಟಿಲೇಟರ್ ಇದೆ. ಆಮೇಲೆ ಇಲ್ಲಿ ಡೋರ್ ಮೇಲೆ ಸಜ್ಜಾ ಬರುತ್ತೆ. ಇದು ಕಡಪ ಸ್ಟೋನಿಂದ ಮಾಡಿರೋದು ಸ್ಟೋರೇಜ್ಗೆ. ಇದು ರೂಮ್ ಸೈಜು ಇದೆ 11x11 ಇದೆ. ಬನ್ನಿ, ಇದು ಫಸ್ಟ್ ಪೋರ್ಷನ್ ಇದು. ಆಮೇಲೆ ಇನ್ನೊಂದು ಹಿಂದ್ಗಡೆ ಬರುತ್ತೆ ಮೇನ್ ಡೋರು. ಬನ್ನಿ, ಈ ಥರ ಇದೆ ಫಸ್ಟ್ ಪೋರ್ಷನು. ಆಮೇಲೆ ಇದು ನಾರ್ತ್ ಫೇಸಿಂಗ್. ಈ ಕಡೆ ನಾರ್ತ್ ಫೇಸಿಂಗ್ ಕಡೆ ಇದು ಎಷ್ಟು ಪ್ಯಾಸೇಜ್ ಮಾಡ್ಕೊಂಡಿದ್ದೀವಿ 3.5 ಫೀಟ್ ಅಗಲ. ಇದಕ್ಕೆ ಇಲ್ಲಿ ಮೇನ್ ಡೋರ್ ಬರುತ್ತೆ ಹಿಂದ್ಗಡೆ. ಇದು ಸಹ 3.5 ಫೀಟ್ ಅಗಲ, ಟೀಕ್ವುಡ್ ಮೇನ್ ಡೋರು. ಇದು ಲಿವಿಂಗ್ ರೂಮ್ ಅಥವಾ ಹಾಲು. ಇದಕ್ಕೆ ಇಲ್ಲಿ ಎಷ್ಟು ಕೂತ್ಕೊಳ್ಳೋಕ್ಕಂತ ಸೋಫಾ ಬರುತ್ತೆ. ಇಲ್ಲಿ ವಿಂಡೋ ಇದೆ, ಆಮೇಲೆ ಆ ಕಡೆ ಟಿವಿ ವಾಲ್ ಇದೆ. ಇದು ಕಾಮನ್ ಬೆಡ್ರೂಮು. ಇಲ್ಲಿ ಸೇಮ್ ಸಜ್ಜಾ ಇದೆ. ರೂಮ್ ಸೈಜು 10x11 ಇದೆ. ಈ ಕಡೆ ಸ್ಟೋರೇಜ್ ಅಂತ ಕಡಪಾಯಿಂದ ಮಾಡಿದ್ದೀವಿ. 4x4 ವಿಂಡೋ ಇದೆ. ಆಮೇಲೆ ಈ ಕಡೆ ಕಾಮನ್ ಬಾತ್ರೂಮ್ ಬರುತ್ತೆ. ಇದು 4x7 ಇಂಡಿಯನ್ WC ಬರುತ್ತೆ. ಇಲ್ಲಿ ಕಿಚನ್, ಪೂಜಾ ಬರುತ್ತೆ ಇದರಲ್ಲೇ ಸ್ವಲ್ಪ. ಇದಿಷ್ಟು ಪೂಜಾ ಆಗುತ್ತೆ, ಪೂಜಾ ಪಾರ್ಟಿಷನ್. ಆಮೇಲೆ ಈ ಕಡೆ ಎಲ್ಲ ಕಟ್ಟೆ ಕಿಚನ್ಗೆ. ಕೌಂಟ್ರ್ ಇನ್ನೂ ಗ್ರಾನೈಟ್ ಬರುತ್ತೆ ಟಾಪ್ಗೆ. ಇಲ್ಲಿ ಸಜ್ಜಾ ಇದೆ ಸ್ಟೋರೇಜ್ ರೂಮ್ನಲ್ಲಿ. ಈ ಕಡೆ ವಿಂಡೋ ಇದೆ. ಬನ್ನಿ ಹೊರಗಡೆ ಹೋಗೋಣ. ಸಿಂಪಲ್ ಡಿಸೈನ್ ಯೂಸ್ ಮಾಡ್ತಾ ಇದ್ದೀವಿ ನಾವು, ಓವರ್ ಆಗಿರೋ ಡಿಸೈನ್ ನಾವು ಹಾಕಲ್ಲ. ಇಲ್ಲಿ ಇದು ಹಾಲ್ ಇದೆ. ಈ ಕಡೆ ಹೊರಗಡೆ ಹೋದ್ರೆ ಪ್ಯಾಸೇಜ್ ಬರುತ್ತೆ. ಹಿಂದ್ಗಡೆ ಈ ಕಡೆನೂ ಹೋಗ್ಬೋದು, ಪ್ಯಾಸೇಜ್ ಇದೆ. ಇದು 2 ಅಡಿ ಅಗಲ ಇದೆ, ಆ ಕಡೆ ಹೋಗ್ಬೋದು. ಈ ಕಡೆ ಬಂದರೆ ಪ್ಯಾಸೇಜು. ಬನ್ನಿ ಮೇಲ್ಗಡೆ ಹೋಗೋಣ, 2nd ಫ್ಲೋರ್ ಸ್ಲ್ಯಾಬ್ಗೆ. ಇಲ್ಲಿ ಬಾಲ್ಕನಿ ಇದೆ. ಇದು ಸನ್ಸೆಟ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ, ವೆಸ್ಟ್ ಫೇಸಿಂಗ್ ಇರೋದ್ರಿಂದ.
ಇಲ್ಲಿ 3 ವಾಲ್ ಮಾಡಿದ್ದೀವಿ. ಅದು ನೀರಿಗೆ 3 ಪೋರ್ಷನ್ ಇದೆ ಬಿಲ್ಡಿಂಗಲ್ಲಿ. ಕೆಳಗಡೆ ಓನರು, ಮೇಲ್ಗಡೆ ರೆಂಟ್ ಪೋರ್ಷನ್ ಇರೋ 1 BHK 2 ಪೋರ್ಷನ್ ಇದೆ. ಆ ಥರ 3 ಜನಕ್ಕೆ ಒಂದೊಂದು ಸಪ್ರೇಟ್ ವಾಲ್ವ್ ಇದೆ. ಅದು ಇದು ಲ್ಯಾಂಡಿಂಗು. ಇಲ್ಲಿ ಬೆಳಕಿಗೋಸ್ಕರ ಇಲ್ಲಿ ಒಂದು ವಿಂಡೋ ಬಿಟ್ಟಿದ್ದೀವಿ ಟರ್ನಿಂಗ್ ಪಾಯಿಂಟಲ್ಲಿ. ಮೇಲ್ಗಡೆ ಬಂದರೆ ಇಲ್ಲೊಂದು ಮೆಟಲ್ ಡೋರ್ ಇದೆ. ಹೆಡ್ ರೂಮು, ಇಲ್ಲಿ ಶೀಟ್ ಇದೆ ಮೇಲ್ಗಡೆ. ಡಿಸೈನ್ ಇದೆ. ಈ ಡಿಸೈನ್ಗೋಸ್ಕರ L ಟೈಪ್ ನಾವು ಸ್ಲ್ಯಾಬ್ ಹಾಕೊಂಡಿದ್ದೀವಿ, ಎಲಿವೇಶನ್ ಸ್ಲ್ಯಾಬು. ಆಮೇಲೆ ಇದು ಮೆಟಲ್ ಡೋರು ಮಜಬೂತಾಗಿದೆ. ಇದು ಎಲಿವೇಶನ್ ಪ್ಯಾರಾಬಿಟ್ ವಾಲ್ ಇದೆ. ಇಲ್ಲಿ ವಾಟರ್ ಟ್ಯಾಂಕ್ಸು 3 ಪೋರ್ಷನ್ ಇದೆ. 3 ಜನಕ್ಕೂ ಸಪ್ರೇಟ್ ಆಗಿ ಟ್ಯಾಂಕ್ ಇದೆ, ಸಪ್ರೇಟ್ ಆಗಿ. ವೀಕ್ಷಕರೇ, ನೋಡಿದ್ರಲ್ಲ ಈ ಮನೆ ಅಥವಾ ಈ ಪ್ರಾಜೆಕ್ಟು ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ. ಹೇಳಬೇಕಂದ್ರೆ ಈ ಮನೆ ತುಂಬ ಕ್ವಾಲಿಟಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಗಿದೆ. ಯಾಕಂದರೆ ಇಲ್ಲಿ ವರ್ಕ್ ಸ್ವಲ್ಪ ಸ್ಲೋ ಆಗಿದ್ರು ಬಟ್ ನೀಟಾಗಿ ಆಗಿದೆ. ಕ್ವಾಲಿಟಿ ವರ್ಕ್ ಆಗಿದೆ. ಮೇಸನ್ರಿ ವರ್ಕ್ ಆಗಲಿ, ಸೆಂಟ್ರಿಂಗ್ ವರ್ಕ್ ಆಗಲಿ, ಆಮೇಲೆ ಪ್ಲಂಬಿಂಗ್ ವರ್ಕು, ಕ್ವಾಲಿಟಿ ಮಟೀರಿಯಲನ್ನು ಯೂಸ್ ಮಾಡಿದ್ವಿ. ಈ ಮನೆ ನೋಡಿದ್ರಲ್ಲ ಯಾವ ಥರ ಬಿಲ್ಡ್ ಆಗಿದೆ ಅಂತ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂದರೆ ನಾವು ಕ್ವಾಲಿಟಿನ ಬಿಟ್ಕೊಡಲ್ಲ. ಎಲ್ಲಿ ವಿತ್ ಮಟೀರಿಯಲ್ ಆಗಲಿ, ವಿತೌಟ್ ಮಟೀರಿಯಲ್ ಆಗಲಿ, ಅಥವಾ ಸೂಪರ್ವೈಸನೇ ಇರಲಿ, ನಮ್ಮದೇನೆಂದರೆ ಕ್ವಾಲಿಟಿಯಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕು ಪ್ರಾಜೆಕ್ಟ್ಗಳನ್ನು. ಆಮೇಲೆ ಇಂಟೀರಿಯರ್ ಆಗಲಿ. ಇದು ವೆಸ್ಟ್ ಫೇಸಿಂಗ್ ಮನೆ ಅಂಡು ಕನ್ಸ್ಟ್ರಕ್ಷನ್ ನಿಮಗೆ ಇವಾಗ ತೋರಿಸಿದ್ದೀವಿ. ಅಂದರೆ ಮೆಸನ್ರಿ ವರ್ಕ್ ಇವಾಗ ಬರೀ ಎಲಿವೇಶನ್ ವರ್ಕ್ ಅಷ್ಟೇ ಇದೆ ಬಾಕಿ. ಆಮೇಲೆ ರ್ಯಾಂಪು ಅದು ಇದೆ. ಇವಾಗ ಈ ಸ್ಟೇಜಲ್ಲಿ ಇರೋದ ತೋರಿಸಿದ್ದೀವಿ ನಿಮಗೆ ವಿಡಿಯೋ. ಇದು ಕಂಪ್ಲೀಷನ್ ಆದಮೇಲೆ ಇನ್ನೊಂದ್ಸಲ ನಿಮಗೆ ಈ ಮನೆ ಹೋಮ್ ಟೂರ್ ತೋರಿಸ್ತೀವಿ. ಇದೇ ಥರದ ನಿಮ್ಗೆ ಏನಾದರೂ ಮನೆ ಕಟ್ಟಬೇಕಾಗಿದ್ರೆ ಅಥವಾ ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಸ್ನೇಹಿತರಾಗಲಿ, ಅವ್ರಿಗೆ ಸಜೆಸ್ಟ್ ಮಾಡಿ. ಕೊತ್ತಂಬರಿ ಕನ್ಸ್ಟ್ರಕ್ಷನ್, ಕಲಬುರ್ಗಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಮತ್ತು ಲಾಸ್ಟಲ್ಲಿ ಇರುತ್ತೆ. ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.